ಕುರಿಕಾಯ್ತ ಕವಿರತ್ನ ಕಾಳಿದಾಸ ಆಗಿರೋ ಸಿನಿಮಾವನ್ನು ರಾಜ್ಕುಮಾರ್ ಅಭಿನಯದ ಕವಿರತ್ನ ಕಾಳಿದಾಸ ಸಿನಿಮಾದಲ್ಲಿ ನೋಡಿದ್ದೀವಿ. ಆದರೆ ಉತ್ತರ ಕರ್ನಾಟಕದ ತಾಂಡ ಹುಡುಗ ಒಬ್ಬ ಕುರಿಕಾಯ್ತ ಇದೀಗ ಆಡ್ತಾನೆ, ಜೊತೆಗೆ ಬಿಗ್ ಬಾಸ್ ಅನ್ನು ಗೆದ್ದು ಇದೀಗ ಇಡೀ ಉತ್ತರ ಕರ್ನಾಟಕ ಮತ್ತು ರಾಜ್ಯಕ್ಕೆ ಖುಷಿ ಪಡುವಂಥ ಒಂದು ಸಂಗತಿಯನ್ನು ಬೆಳಕಿಗೆ ತಂದಿರುವಂಥದ್ದು. ಅವರು ಈಗ ನಮ್ಮ ಜೊತೆ ಇದ್ದಾರೆ. ಹನುಮಂತವ್ರೆ, ಕಾಂಗ್ರಾಚುಲೇಷನ್ ಫಸ್ಟ್ ಆಫ್ ಆಲ್. ತಾವು ಬಿಗ್ ಬಾಸ್ನಲ್ಲಿ ಒಬ್ಬ ಕುರಿಕಾಯಿ ಹುಡುಗನಾಗಿ ಹೋಗಿ ಚಾಣಾಕ್ಷತನದಿಂದ ಎಲ್ಲರನ್ನ ಗೆದ್ದು ಮನಸ್ಸನ್ನು ಗೆದ್ದು ಬಂದಿದ್ದೀರಿ. ಏನು ಅನಿಸುತ್ತೆ? ಇವತ್ತು ನಿಮ್ಮ ಊರಿನಲ್ಲಿ ಸಂಭ್ರಮ ಮನೆ ಮಾಡಿದೆ. ಇವತ್ತು ಬೆಳಗಿನಿಂದ ಕೂಡ ಎಲ್ಲರೂ ಕೂಡ ಡಿ ಜೆ ತಮ್ಮನ ಹಾಡಿನ ಮೂಲಕನೇ ಕುಣಿಕುಪ್ಪಳಿಸಿದ್ರು. ಈ ಮೂಲಕ ನಿಮ್ಗೆ ಏನು ಅನಿಸುತ್ತೆ ಅಂತ? ಭಾಳ ಖುಷಿ ಆಗಕತ್ತೈತೆ ರೀ. ನಾನು ಅಂದಿಲ್ಲ, ಎಲ್ಲರಿಗೆ ಹೇಳಿ ಬಾಯ್ಪೇಟ್ ಆಗ್ಬಿಟ್ಟೈತೆ ಅದೊಂದು ಮಾತು. ಭಾಳ ಅಂದ್ರೆ ಭಾಳ ಖುಷಿ ಆಗಕತ್ತೈತೆ ರೀ. ಎಲ್ಲ ನೀವು ಎಲ್ಲ ಮಾಧ್ಯಮದವರು ಇವತ್ತು ಬೆಳಗಿಂದ ನಮ್ಮ ಹಿಂದೆ ಅದೀರಿ. ನೀವು ಊಟ ಮಾಡಿಲ್ಲ, ನಾನು ಊಟ ಮಾಡಿಲ್ಲ. ಭಾಳ ಖುಷಿ ಆಗತ್ತೆ. ಎಲ್ಲ ನಮ್ಮ ತಂಡದ ಜನ ಇಡೀ ನಮ್ಮ ತಾಲೂಕಿಗೆ ನಿಮಿಷದಲ್ಲಿ ಹೇಳೋದಾದರೆ ಬಿಗ್ ಬಾಸ್ನಲ್ಲಿ ಯಾವ ರೀತಿ ಆಟ ಆಡಿದ್ರಿ, ನಿಮ್ಮ ಜೊತೆ ಯಾವ ರೀತಿ ಎಲ್ಲ ನಿಮ್ಮ ಜೊತೆ ಆಟಗಾರರು ಇದ್ದರು, ಅವರನ್ನು ನೀವು ಯಾವ ರೀತಿ ಮಣಿಸಿದ್ರಿ, ಏನೇನು ಸಂದರ್ಭಗಳು ನಿಮ್ಗೆ ಒದಗಿ ಬಂದಿತ್ತು ಅಲ್ಲಿ ಎದುರಿಸೋಂಥ ಸಂದರ್ಭಗಳು, ಅದನ್ನು 2 ನಿಮಿಷದಲ್ಲಿ ಹೇಳ್ಬಿಟ್ರಿ. ಎದುರಿಸಂಥ ಸಂದರ್ಭಗಳು ಬಂದಿಲ್ಲ ರೀ. ಆಟದಲ್ಲಿ ನನ್ನ ಆಟನ ಆಡೀನಿ ರೀ. ಅವ್ರ ಆಟ ಅವ್ರು ಆಡಿದ್ರು. ಆಟದಲ್ಲಿ ಮತ್ತು ಗೆಲು ಸೋಲು ಎಲ್ಲರಿಗೆ ಇದ್ದಿತ್ತು. ನಾನು ಸೋತೀನಿ, ಅವರು ಸೋತಾರೆ. ಲಾಸ್ಟಿಗೆ ನಾನು ಆಟನ ಗೆದ್ದು ಎಲ್ಲ ಇಡೀ ಕರ್ನಾಟಕ ನಾ ಗೆದ್ದಿಲ್ಲ, ಇಡೀ ಕರ್ನಾಟಕ ಜನತೆ ನನಗೆ ಓಟ್ ಹಾಕಿ ಗೆಲ್ಸಿದ್ದಾರೆ ಅಷ್ಟೇ. ಮುಂದಿನ ಬಿಗ್ ಬಾಸ್ ಗೆದ್ದು ಬಂದಿದ್ರಿ. ಈಗ ಮುಂದಿನ ಜೀವನ ಏನೇನು ಮಾಡ್ಬೇಕಂತ ಅಂದ್ಕೊಂಡಿದ್ರಿ? ಏನು ಮುಂದಿನ ಕಾರ್ಯಕ್ರಮಗಳು ಏನಿರ್ತಾವೆ ನಿಮ್ದು ಅಂತ? ಅದೇ ಈಗ ಕಾರ್ಯಕ್ರಮ ರೀ, ಇನ್ನೊಂದು ಶೋ ಮಾಡಕತ್ತೀವಿ. ಆ ಶೋ ಮಾಡ್ಕೊಂಡು ಹಂಗೆ ಕಾರ್ಯಕ್ರಮ ಅಲ್ಲಿ ಜಾತ್ರಾ ಫಂಕ್ಷನ್ಗೆಲ್ಲ ಮಾಡ್ಕೊಂಡು ಹೋಗ್ಬೇಕು. ಇದಿಷ್ಟು ಏನು ಹನುಮಂತ ಅವರ ಮಾತಾಗಿರುವಂಥದ್ದು. ಅಭಿರಿಂದ ವೀರೇಶ್ ಬಾರ್ಕಿ, ಪವರ್ ಟಿವಿ.